ಮನುಷ್ಯನ ಜನನದಿಂದ ಮರಣದ ತನಕ ಎಲ್ಲ ಸೇವೆ ನೀಡುತ್ತಿರುವ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ನಮ್ಮ ಕೆಲಸದ ಕಾರ್ಯಭಾರದ ಒತ್ತಡ ಕಡಿಮೆ ಮಾಡಿ ನಮಗೆ ಜೀತದಾಳು ಪದ್ಧತಿಯಿಂದ ಮುಕ್ತಿ ನೀಡಿ ಕರ್ತವ್ಯ ನಿರ್ವಹಿಸಲು ಪೂರಕವಾದ ಆರೋಗ್ಯಕರ ವಾತಾವರಣ ಸೃಷ್ಟಿಸಿಕೊಡುವಂತೆ ಗ್ರಾಮ ಆಡಳಿತಾಧಿಕಾರಿಗಳ ರಾಜ್ಯ ಸಂಘದ ಪ್ರತಿನಿಧಿ ನರಿಯಪ್ಪ ಮಠದ್ ಆಗ್ರಹಿಸಿದರು. ಮೂಲಭೂತ ಸೌಲಭ್ಯ ಒದಗಿಸಿ ಕಾರ್ಯಭಾರ ಕಡಿಮೆ ಮಾಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಸೆಪ್ಟೆಂಬರ್ 26ರಂದು ರಾಜ್ಯಾದ್ಯಂತ ಏಕಕಾಲದಲ್ಲಿ ನಡೆಯುವ ಅನಿರ್ದಿಷ್ಟಾವಧಿ ಮುಷ್ಕರದ ಅಂಗವಾಗಿ ಪುತ್ತೂರು ತಾಲೂಕು ಸಮಿತಿಯಿಂದ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ನಡೆದ ಮುಷ್ಕರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲ ಇಲಾಖೆಗಳಿಗೂ ಮಾತೃ ಇಲಾಖೆ. 36 ಇಲಾಖೆಗಳಿಗೆ ಜಾಗ ಮಂಜೂರುಗೊಳಿಸುವ ಗ್ರಾಮ ಆಡಳಿತಾಧಿಕಾರಿಗಳ ಕಚೇರಿಗೆ ಸ್ವಂತ ಜಾಗವಿಲ್ಲ, ಕಟ್ಟಡವೂ ಇಲ್ಲ. ಸರ್ಕಾರ ಹಲವಾರು ಯೋಜನೆಗಳನ್ನು ಸರ್ಕಾರದಿಂದ ಗ್ರಾಮ ಮಟ್ಟದಲ್ಲಿ ತಲುಪಿಸುವಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಕಾರ್ಯ ಪ್ರಮುಖವಾಗಿದ್ದರೂ ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ. ಮೊಬೈಲ್ ಆ್ಯಪ್, ಕಂಪ್ಯೂಟರ್ಗಳ ಮೂಲಕ ದಾಖಲಿಸಲು ಸೂಚಿಸಿದ್ದರೂ ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಸ್ಕ್ಯಾನರ್, ಪ್ರಿಂಟರ್ ನೀಡದೆ ಮಹತ್ತರವಾದ ಕಾರ್ಯಗಳನ್ನು ಮಾಡಲು ಮೇಲಿಂದ ಮೇಲೆ ಒತ್ತಡ ಹಾಕುತ್ತಿದ್ದು ರಾಜ್ಯದ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಎಂದರು. ಕಾರ್ಯಭಾರದ ಒತ್ತಡದಿಂದಾಗಿ 1 ವರ್ಷದ ಅವಧಿಯಲ್ಲಿ ಕೆಲವರು ಸಾವನ್ನಪ್ಪಿದ್ದಾರೆ. ಮಾನಸಿಕವಾಗಿ, ದೈಹಿಕವಾಗಿ ಜರ್ಜರಿತವಾಗಿದ್ದಾರೆ. ಹಲವಾರು ಮಾರಕ ಕಾಯಿಲೆಗಳಿಗೆ ಒಳಗಾಗುತ್ತಿದ್ದಾರೆ. ಸರ್ಕಾರಿ ನೌಕರರಿಗಿರುವ ನಿರ್ದಿಷ್ಟ ಜಾಬ್ ಚಾರ್ಟ್ ನಮಗಿಲ್ಲ. ಕಚೇರಿಯ ಸಮಯದ ಅವಧಿ 5:30ರ ನಂತರವೂ ಮುಕ್ತವಾಗಿ ಮನೆಗೆ ಹೋಗುವಂತಿಲ್ಲ. ಮನೆಯವರೊಂದಿಗೆ ಬೆರೆಯುವ ಅವಕಾಶವಿಲ್ಲ. ನಮಗೆ ವೈಯಕ್ತಿಕ ಜೀವನವಿಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿಯಲು ಮಾತ್ರ ಒತ್ತಡ ಹಾಕುತ್ತಿದ್ದಾರೆ. ಚುನಾವಣೆ, ತುರ್ತು ಸಮಯದಂತೆ ರಜಾ ದಿನಗಳಲ್ಲಿಯೂ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ರ್ಯಾಂಕಿಂಗ್ ಪದ್ಧತಿಯಿಂದಾಗಿ ನಮ್ಮನ್ನು ಜೀತದಾಳುಗಳಂತೆ ದುಡಿಸುತ್ತಿದ್ದಾರೆ. ಇದೆಲ್ಲವುಗಳಿಂದ ನಮಗೆ ಮುಕ್ತಿ ನೀಡಿ ಮೂಲಭೂತ ಸೌಲಭ್ಯಗಳನ್ನು, ಸರ್ಕಾರದ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸಲು ಅವಕಾಶ ಮಾಡಿಕೊಡುವಂತೆ ನರಿಯಪ್ಪ ಮಠದ್ ಆಗ್ರಹಿಸಿದರು. ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಮೂಲಭೂತ ಸೌಕರ್ಯಗಳು ಮತ್ತು ಕೆಲಸದ ಕಾರ್ಯಭಾರವನ್ನು ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನಾವು ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಇವತ್ತು ನಾವು ತಾಲೂಕು ಮತ್ತು ಜಿಲ್ಲೆ, ರಾಜ್ಯದ ವತಿಯಿಂದ ಇವತ್ತು ನಾವು ಏಕಕಾಲದಲ್ಲಿ ಇವತ್ತು ನಾವು ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹಮ್ಮಿಕೊಳ್ಳಿಕೆವಾದಂಥ ಮುಖ್ಯವಾದ ಕಾರಣಗಳು ಇವತ್ತು ನಿಮಗೆಲ್ಲೇ ತಿಳಿದಿದೆ. ಒಬ್ಬ ಗ್ರಾಮ ಆಡಳಿತಾಧಿಕಾರಿ ಅಂದರೆ ಜನಗಳ ಸೌಲಭ್ಯ, ಜನನದಿಂದ ಹಿಡಿದು ಅವರ ಮರಣದವರೆಗೂ ಕೂಡ ಇವತ್ತು ಜನಗಳು ನಮ್ಮ ಒಂದು ಕಚೇರಿಗೆ ಒಂದು ಆಗಮಿಸ್ತಾ ಇದ್ದಾರೆ. ಅಂತಹ ಒಂದು ಮಾತೃ ಇಲಾಖೆ, ಒಂದು ತಾಯಿ ಇಲಾಖೆ ಅಂತಲೇ ಹೇಳ್ಬೋದು. ಅಂಥ ಇಲಾಖೆ ನೌಕರರಿಗೆ ಇವತ್ತು ಇರುವ 36 ಇಲಾಖೆಗಳಿಗೆ ಎಲ್ಲರಿಗೂ ಸ್ಥಳಾವಕಾಶವನ್ನು, ಜಮೀನನ್ನು ಕಾಯ್ದಿರಿಸುವ ನಾವು ನಮಗೆ ಆದ ಸರಿಯಾದ ರೀತಿಯ ಕೂತ್ಕೊಳ್ಳಿಕ್ಕೆ ಒಂದು 5 ಸೆನ್ಸ್ 10 ಸೆನ್ಸಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟಿ ನಮಗೆ ಆದಂಥ ಒಂದು ಸುಸಜ್ಜಿತವಾದ ಒಂದು ಕಟ್ಟಡದ ವ್ಯವಸ್ಥೆ ಇವತ್ತು ಇಲ್ಲ. ಇವತ್ತು ನಾನು ತಮ್ಮ ಮಾಧ್ಯಮದ ಮಿತ್ರರೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸುವ ಮುಖ್ಯವಾದ ವಿಷಯ ಏನೆಂದರೆ, ಇವತ್ತಿನ ಈ ಕೆಲಸದ ಒತ್ತಡ, ಕಾರ್ಯಭಾರದ ಒತ್ತಡದಿಂದ ನೀವು ಕಳೆದ 1 ವರ್ಷದ ಅವಧಿಯಲ್ಲಿ ಕನಿಷ್ಠ 45-50 ವರ್ಷದ ಒಳಗೆ ವಯೋಮಿತಿಯಲ್ಲಿ ವಯಸ್ಕ ಸರ್ಕಾರಿ ನೌಕರರು ಈಗಾಗಲೇ ಸಾವನ್ನಪ್ಪಿರುವುದನ್ನು ನಮ್ಮ ಕಣ್ಣು ಮುಂದೆ ನಿದರ್ಶನಗಳಿವೆ. ಬೆಳ್ತಂಗಡಿ ತಾಲೂಕು, ಪುತ್ತೂರು ತಾಲೂಕು, ಹಲವಾರು ತಾಲೂಕು ಕಚೇರಿಗಳಲ್ಲಿ ಇವತ್ತು ನಮ್ಮ ನೌಕರರು ಏನಾಗಿದ್ದಾರೆ ಅಂದರೆ ಒಂದು ಒತ್ತಡದ ನಡುವೆ, ಕೆಲಸದ ಒತ್ತಡದ ನಡುವೆ ಸಿಲುಕಿ ಇವತ್ತು ಮಾನಸಿಕವಾಗಿ, ದೈಹಿಕವಾಗಿ ಜರ್ಜರಿತರಾಗಿ ತಮ್ಮ ಕೌಟುಂಬಿಕ ಜೀವನವನ್ನು ಕೂಡ ಮರೆತು ಈ ಒಂದು ಮಾನಸಿಕ ಒತ್ತಡದಿಂದ ತಾಲೂಕು ಸಂಘದ ಕಾರ್ಯದರ್ಶಿ ಜಯಚಂದ್ರ ಮಾತನಾಡಿ, ನಾವು ಯಾವುದೇ ಕೆಲಸ ಮಾಡಲು ಸಿದ್ಧರಿದ್ದೇವೆ. ಆದರೆ ಕರ್ತವ್ಯ ನಿರ್ವಹಿಸಲು ಪೂರಕವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಅಂತರ್ಜಿಲ್ಲಾ ವರ್ಗಾವಣೆಯನ್ನು ರದ್ದು ಮಾಡಿ ಅವರವರ ಸ್ವಂತ ಊರಿನಲ್ಲಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಕಲ್ಪಿಸಬೇಕು. ಪತಿ ಪತ್ನಿ ಪ್ರಕರಣಗಳನ್ನು ಪರಿಶೀಲಿಸಿ ವರ್ಗಾವಣೆಗೆ ಅವಕಾಶ ನೀಡಬೇಕು. ಕೆಲಸದ ಅವಧಿಯನ್ನು ನಿಗದಿಪಡಿಸಬೇಕು ಎಂದರು.
ನಮಗೆ 10 ಪಟ್ಟು ಹೆಚ್ಚು ಕೆಲಸ ಮಾಡಲು ಒತ್ತಡ ಹಾಕುತ್ತಿದ್ದಾರೆ. ಅಂಕಿಅಂಶ ಆಗಾಗ ಕೇಳುತ್ತಿದ್ದ ಮೊಬೈಲ್ ನೋಡಿ ನಮ್ಮ ಕಣ್ಣಿಗೆ ಸಮಸ್ಯೆ ಉಂಟಾಗಿದೆ. ಅಧಿಕ ಒತ್ತಡದಿಂದಾಗಿ ಕಂದಾಯ ಇಲಾಖೆಯ 68% ಮಂದಿಗೆ ಬಿಪಿ, ಶುಗರ್ ಕಾಯಿಲೆ ಇದೆ. ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಿ. ನಾವು 2 ಪಟ್ಟು ಕೆಲಸ ಮಾಡಲು ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಮತ್ತು ಅಂತರ್ಜಿಲ್ಲಾ ವರ್ಗಾವಣೆಯನ್ನು 16A ತೆಗೆದು ಅವರವರ ಸ್ವಂತ ಊರಿನಲ್ಲಿ ಅವರ ವೃದ್ಧಾಪ್ಯ ತಂದೆ ತಾಯಿಗಳನ್ನು ಮತ್ತು ಪತಿ ಪತ್ನಿ ಪ್ರಕರಣಗಳನ್ನು ಪರಿಶೀಲಿಸಿ ಅದನ್ನು ಒಂದು ವರ್ಗಾವಣೆಗೆ ಅನುವು ಮಾಡಿಕೊಡ್ಬೇಕು ಸರ್ಕಾರ ಮಟ್ಟದಲ್ಲಿ. ಮತ್ತು 10 ಗಂಟೆಯಿಂದ 5:30ವರೆಗೆ ಎಷ್ಟು ಕಾರ್ಯ ಮಾಡಬೇಕು ಮಾಡುವಂಥದ್ದು ಶಕ್ತಿ ಇದೆ. ಅವರೇ ಒಂದು ಪ್ರಾಯೋಗಿಕವಾಗಿ ಕೂತು ಮೇಲ್ಮಟ್ಟದ ಉನ್ನತ ಅಧಿಕಾರಿಗಳು ತಳಮಟ್ಟದಲ್ಲಿ ಬಂದು ಕೂತು ನಮಗೆ ಪ್ರಾಯೋಗಿಕವಾಗಿ ನಾವೇ ಎಷ್ಟು ಕೆಲಸ ಮಾಡ್ತೀವಿ, ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿದರೆ ಅದರ ಡಬಲ್ ಕೆಲಸವನ್ನು ನಾವು ಮಾಡಲು ಸಿದ್ಧರಿದ್ದೇವೆ. ಇವರು 10 ಪಟ್ಟು ಕೆಲಸವನ್ನು ಹೇಳ್ತಾ ಇದ್ದಾರೆ. 10 ಪಟ್ಟು ಕೆಲಸ ಮಾಡಬೇಕಾದ್ರೆ ಈಗ ಒಬ್ಬ ವ್ಯಕ್ತಿ 10 kg ಭಾರ ಹೊರ್ಬೋದು, 150 kg ಭಾರವನ್ನು ಹೊರಿಸ್ತಾ ಇದ್ದಾರೆ. ಇದರಿಂದಾಗಿ ನಮಗೇನಾಗಿದೆ, ಮತ್ತು ಯಾವುದೇ ಜಾಬ್ ಚಾರ್ಟ್ ಇಲ್ಲದಿರೋದ್ರಿಂದ ಪ್ರತಿಯೊಂದಕ್ಕೂ ನಮ್ಮ ಅಂಕಿ ಅಂಶಗಳನ್ನು ಕೇಳೋದ್ರಿಂದ ಪ್ರತಿದಿನ 5:30 6 ಗಂಟೆಗೆ ಮನೆಗೆ ಹೋದ್ರೂ ಯಾವ ಆ ರಿಪೋರ್ಟ್ ಕೊಟ್ಟಿಲ್ಲ, ಪ್ರತಿಯೊಂದು ವರದಿಯನ್ನು ಅದು ಕೊರಿತಾನೇ ಇರ್ತದೆ ರಾತ್ರಿ 12 ಗಂಟೆವರೆಗೂ. ಅದು ವರದಿ ಕೊಟ್ಟಿಲ್ಲ. ಗ್ರಾಮ ಆಡಳಿತಾಧಿಕಾರಿಗಳ ತಾಲೂಕು ಸಂಘದ ಗೌರವಾಧ್ಯಕ್ಷ ರಾಧಾಕೃಷ್ಣ, ಉಪಾಧ್ಯಕ್ಷೆ ಸುಜಾತಾ ರೈ, ಖಜಾಂಚಿ ಅಶ್ವಿನಿ ಕೆ, ಸಂಘಟನಾ ಕಾರ್ಯದರ್ಶಿ ಶರಣ್ಯ ಸೇರಿದಂತೆ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರದಲ್ಲಿ ಭಾಗವಹಿಸಿದರು. ಅನೀಶ್, V4 ನ್ಯೂಸ್, ಪುತ್ತೂರು.